ನಾನು ಡಾಕ್ಟರ್ ಶರಣ್ ಪಾಟೀಲು. ಅಕ್ಟೋಬರ್ 23 ಅಂದರೆ ಆಲ್ಮೋಸ್ಟ್ 52 ದಿನಗಳ ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರು ಲಂಗ್ ಇನ್ಫೆಕ್ಷನ್ ಆಗಿ ಅಡ್ಮಿಟ್ ಆಗಿದ್ದರು. ಎಲ್ಲ ಡಾಕ್ಟರ್ಸು ಮಲ್ಟಿಡಿಸಿಪ್ಲಿನರಿ ಎಲ್ಲರೂ ಸೇರಿಕೊಂಡು ಎಲ್ಲ ಟ್ರೀಟ್ಮೆಂಟು ಒದಗಿಸಿ ಅವ್ರನ್ನ ನೋಡ್ಕೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ಏಜ್ ರಿಲೇಟೆಡ್ ಇಶ್ಯೂಸಿಂದ ಇವತ್ತು ಸಾಯಂಕಾಲ 6:20ಕ್ಕೆ ಅವರು ನಿಧನ ಹೊಂದಿದ್ರು. ಹಾಸ್ಪಿಟಲಲ್ಲಿರೋ ಎಲ್ಲ ಸಿಬ್ಬಂದಿಗಳಿಗೂ ಒಂದು ದೊಡ್ಡ ಲಾಸು. ಈ ವಿಷಯನ ತಮಗೆಲ್ಲ ಆಗಾಗಲೇ ತಿಳಿಸ್ದಂಗೆ ಇನ್ನೊಂದು ಸಲ ತಿಳಿಸಿ ಹೇಳ್ತಾ ಇದ್ದೀನಿ. ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿಕೊಂಡು ಈಗ ನೆಕ್ಸ್ಟ್ ಸ್ಟೆಪ್ಪನ್ನ ಬಾಡಿನ ತೊಗೊಂಡೋಗೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಅದು ವಿವರವಾಗಿ ಇನ್ನೊಂದು ಸಲ ತಮಗೆ ತಿಳಿಸ್ತೀವಿ. ಆಸ್ಪತ್ರೆ ಕಡೆಯಿಂದ ಒಂದು ಪ್ರೆಸ್ ರಿಲೀಸ್ ರೆಡಿ ಮಾಡಿದ್ದೀವಿ, ತಮಗೆಲ್ಲ ಕೊಡ್ತೀವಿ ಅದನ್ನು. ಇಟ್ಸ್ ಎ ಮೇಜರ್ ಲಾಸ್ ಟು ಎವ್ರಿಬಡಿ. ಬಹಳಷ್ಟು ಜನ ವೆಲ್ ವಿಷರ್ಸ್ ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಿದ್ರು. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅವರು ಇವತ್ತು ನಿಧನ ಹೊಂದಿದ್ದಾರೆ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಭಾಳ ಜನ ಅಭಿಮಾನಿಗಳು, ಅವ್ರ ಸ್ನೇಹಿತರು, ದೊಡ್ಡ ಬಳಗ, ಎಲ್ರಿಗೂ ಅವ್ರಿಗೆ ಲಾಸ್ಟ್ ರೆಸ್ಪೆಕ್ಟ್ಸ್ ಕೊಡಬೇಕು ಅಂತಿದೆ. ಅವರು ವೀರಶೈವ ಮಹಾಸಭದ್ದು ಕೂಡ ಎಲ್ಲ ಜನನೂ ಅವ್ರ ಅಧ್ಯಕ್ಷರಾಗಿರೋದ್ರಿಂದ ಅವ್ರ ರೆಸ್ಪೆಕ್ಟ್ಸ್ ಕೊಡಬೇಕು ಅಂತ ಭಾಳ ಆಸೆ ವ್ಯಕ್ತಪಡಿಸಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಅದನ್ನು ನೋಡ್ತಾ ಇದ್ದಾರೆ. ಎಲ್ಲರಿಗೂ ಅನುಕೂಲ ಆಗೋ ಥರ ಒಂದು ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ದಾರೆ. ಅದು ಅರೇಂಜ್ಮೆಂಟ್ ಫೈನಲ್ ಆದ ತಕ್ಷಣ ಆಸ್ಪತ್ರೆಯಿಂದ ವಿ ವಿಲ್ ಟೇಕ್ ದ ನೆಕ್ಸ್ಟ್ ಸ್ಟೆಪ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.